ಹಲೋ ಫ್ರೆಂಡ್ಸ್, ಮನೇಲಿ ಕುತ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಂದೊಳ್ಳೆ ಮೊಟ್ಟೆ ಬೋಂಡ ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಮಗೆ ಇಷ್ಟ ಆಗುತ್ತೆ, ಮಕ್ಕಳಿಗೆ ಇಷ್ಟ ಆಗಲ್ವಾ? ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಕಡಲೆ ಹಿಟ್ಟು 1 ಕಪ್ಪು, ಮೆಣಸು ಪುಡಿ, ಹೆಚ್ಚಿಟ್ಟಿರುವ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಸಿಟ್ಟು, ಬೇಯಿಸಿರುವ ಮೊಟ್ಟೆ, ಸ್ವಲ್ಪ ಚಿಟಿಕೆ ಸೋಡಾ, ಅರಿಶಿನ, ಖಾರದ ಪುಡಿ. ಬನ್ನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಸಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಕ್ಕಿ ಹಸಿಟ್ಟು, ಚಿಟಿಕೆ ಸೋಡಾ, 1 ಸ್ಪೂನ್ ಖಾರದ ಪುಡಿ, ಅರಿಶಿನ ಸ್ವಲ್ಪ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಇರಬೇಕು, ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ. ಈಗ ನೋಡಿ ಕಲಿಸ್ಕೊಂಡು ಈ ಥರ ಆಗಿದೆ. ಈಗ ಕಟ್ ಮಾಡಿ ಮೊಟ್ಟೆಗಳ್ನ ಅದರೊಳಗೆ ಹಾಕ್ಕೊಳ್ಳೋಣ. ಈಗ ಕಾಯಕ್ಕಿಟ್ಟು ಈಗ ಮೊಟ್ಟೆನ ಡಿಪ್ ಮಾಡಿ ಎಣ್ಣೆಗೆ ಬಿಡಬೇಕು. ಈಗ ನೋಡಿ ಈ ಥರ ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕದು. ಮೊಟ್ಟೆ ಆಲ್ರೆಡಿ ಬೆಂದಿರುತ್ತೆ, ಮೇಲ್ಗಡೆ ಇಟ್ಟು ಬೇಯಬೇಕು. ಈಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಈಗ ಈ ಥರ ಗೋಲ್ಡ್ ಕಲರ್ ಬಂದರೆ ಬೆಂದಿದೆ ಅಂತ ಅರ್ಥ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಎತ್ಕೊಳ್ಳೋಣ. ಈಗ ನೋಡಿ ಒಂದೊಂದೇ ತಗೊಳ್ಳೋಣ. ಈಗ ಅದಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಮತ್ತು ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಈ ಮೊಟ್ಟೆ ಬೋಂಡ ತಗೊಂಡು ಮಧ್ಯಕ್ಕೆ ಕಟ್ ಮಾಡಿ ಈರುಳ್ಳಿ, ಉಪ್ಪು ಮತ್ತು ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದರೆ ಒಳ್ಳೆ ಬೋಂಡ ರೆಡಿ ಆಗುತ್ತೆ. ಮೊಟ್ಟೆ ಬೋಂಡ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಮಾಡಿಕೊಡಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಕ್ಕಳು ಖುಷಿಪಟ್ಟು ತಿಂತಾರೆ. ಈಗ ನೋಡಿ ಹೇಗಾಗಿದೆ ಅಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈವ್ನಿಂಗ್ ಕಾಫಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ.